ಇನ್ನು ಒಲಿಂಪಿಕ್ಸ್ನಲ್ಲಿ ಭಾರತ ಮತ್ತು ಜರ್ಮನಿಯ ಮುಖಾಮುಖಿಯನ್ನು ನೋಡಿದಾಗ 12 ಬಾರಿ ಭಾರತ ಮತ್ತು ಜರ್ಮನಿ ಒಲಿಂಪಿಕ್ಸ್ನಲ್ಲಿ ಮುಖಾಮುಖಿಯಾಗಿದ್ದರೆ 5ರಲ್ಲಿ ಭಾರತ ಗೆದ್ದಿದೆ, 4ರಲ್ಲಿ ಜರ್ಮನಿ ಗೆದ್ದಿದೆ. 3 ಪಂದ್ಯಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಒಟ್ಟಾರೆ ಸೆಣಸಾಟವನ್ನು ನೋಡಿದಾಗ 106 ಪಂದ್ಯಗಳು ಎರಡೂ ತಂಡಗಳ ನಡುವೆ ನಡೆದಿದ್ದು 26ರಲ್ಲಿ ಮಾತ್ರ ಭಾರತ ಗೆದ್ದಿದೆ, 53 ಪಂದ್ಯಗಳಲ್ಲಿ ಸೋತಿದೆ. ಆದರೆ ಇಲ್ಲಿ ಮ್ಯಾಟ್ರ್ ಆಗೋದೇನು ಅಂದರೆ 2020ರ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಪಂದ್ಯದಲ್ಲಿ ಭಾರತ ಜರ್ಮನಿಯನ್ನು ಮಣಿಸಿ ಕಂಚಿನ ಪದಕವನ್ನು ಕೊರಳಿಗೇರಿಸಿಕೊಂಡಿತ್ತು. ಮತ್ತು ದಿ ಮೋಸ್ಟ್ ರೀಸೆಂಟ್ ಹಿಸ್ಟ್ರಿನಲ್ಲಿ ನಡೆದ 5 ಪಂದ್ಯಗಳಲ್ಲಿ ಭಾರತ 4 ಪಂದ್ಯಗಳನ್ನು ಗೆದ್ದಿದೆ. ಅಂದರೆ ಜರ್ಮನಿ ವಿರುದ್ಧ ಅಭೂತಪೂರ್ವವಾದ ಗೆಲುವಿನ ಲಯದಲ್ಲಿ ಇದೆ. ಬಹುಶಃ ಇದೇ ಆತ್ಮವಿಶ್ವಾಸದಿಂದಲೇ ಇರಬೇಕು ಧನರಾಜ್ ಪಿಳ್ಳೆ ಸೇರಿದಂತೆ ಅನೇಕ ಹಿರಿಯ ಆಟಗಾರರು ಭಾರತ ಈ ಬಾರಿ ಚಿನ್ನವನ್ನು ಗೆಲ್ಲುತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿರೋದು. ಇದು ನಿಜವೇ ಆದಲ್ಲಿ ಇಡೀ ದೇಶ ಕಳೆದ 44 ವರ್ಷಗಳಿಂದ ಯಾವ ಸಂದರ್ಭಕ್ಕಾಗಿ ಕಾಯ್ತಾ ಇದೆಯೋ